ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗಾಗಲೇ ಶ್ರುತಿ ಜೀವನ ಹಾಳಾಗೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡಿರೋ ಚಾರು ಕಿರಣ್ ಹತ್ರ ಹೋಗಿ ಅವನಿಗೆ ಸರಿಯಾಗಿ ಗ್ರಹಚಾರನೆ ಬಿಡಿಸಿರ್ತಾನೆ. ಅವನು ಶ್ರುತಿನ ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರು ಕೂಡ ಚಾರು ಮಾತ್ರ ಶ್ರುತಿನ ಅವನ ಕೈಗೆ ಒಪ್ಸೋದಕ್ಕೆ ತಯಾರಿರೋದಿಲ್ಲ. ನೀನು ಇವಳೊಬ್ಬಳ ಜೀವನನೇ ಹಾಳು ಮಾಡಿಲ್ಲ, ನೀನು ಎಷ್ಟು ಜನ ಹುಡುಗಿಯರ ಜೀವನಾನ ಹಾಳು ಮಾಡಿದ್ಯಾ ಅನ್ನೋದಕ್ಕೆ ಲೆಕ್ಕನೇ ಇಲ್ಲ. ನಿನಗೆ ನಮ್ಮ ಮನೆ ಹುಡುಗಿನ ಕೊಡೋದು ಒಂದೇ, ಅವಳನ್ನು ಬಾವಿಗೆ ದೂಡೋದು ಒಂದೇ ಅಂತ ಹೇಳಿ ನಿನಗೆ ಮದುವೆ ಅಲ್ಲ ಜೈಲಲ್ಲಿ ಬಿಟ್ಟಿ ಊಟ ಅಂತ ಹೇಳಿಬಿಟ್ಟು ಅವನನ್ನು ಪೊಲೀಸರಿಗೆ ಒಪ್ಪಿಸ್ತಾಳೆ. ಇನ್ನು ಶ್ರುತಿ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಅಂತ ತನ್ನ ಫ್ರೆಂಡ್ ಮೋಹನ್ ಹತ್ರ ಕೂಡ ಹೋಗ್ತಾಳೆ ಚಾರು. ಶ್ರುತಿಯ ಜೀವನದಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ಕೂಡ ಮೋಹನ್ ಹತ್ರ ಚಾರು ಹೇಳ್ಕೊಳ್ತಾಳೆ. ಹಾಗೆ ಮೋಹನ್ಗೆ ಕೂಡ ಇದು ಮೊದಲೇ ಮದುವೆ ಆಗಿರೋದಿಲ್ಲ. ಅವನು ಈ ಮೊದಲೇ ಹೆಂಡತಿಯನ್ನ ಕಳ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಶ್ರುತಿಯ ಎಲ್ಲ ವಿಚಾರಗಳನ್ನ ತಿಳಿಸಿದಾಗ ನನಗೆ ಈ ಮದುವೆ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ ಮೋಹನ್. ಹಾಗೇನೆ ಶ್ರುತಿ ಒಪ್ಪಿದ್ರೆ ನಾನು ಅವ್ರನ್ನ ಮದುವೆ ಆಗೋದಕ್ಕೆ ತಯಾರಿದ್ದೀನಿ ಅಂತ ಹೇಳಿದಾಗ ಶ್ರುತಿ ಕೂಡ ನನಗೆ ಒಪ್ಪಿಗೆ ಇದೆ, ನನ್ನ ಅತ್ತಿಗೆ ನೋಡಿದ್ದಾರೆ ಅಂದಮೇಲೆ ಅದು ಒಳ್ಳೆಯದೇ ಆಗಿರುತ್ತೆ ಅಂತ ಹೇಳಿದಾಗ ಚಾರು ಕೂಡ ಖುಷಿಯಾಗೇನೆ ಶ್ರುತಿನ ಕರ್ಕೊಂಡು ಮನೆಗೆ ಹೋಗಿ ಮನೆಯವ್ರು ಎಲ್ಲರದ್ರೂ ಇರೋ ವಿಷಯನ ತಿಳಿಸ್ತಾಳೆ. ಹಾಗೇನೆ ಮೋಹನ್ಗೆ ಇದು 2ನೇ ಮದುವೆ ಅನ್ನೋ ವಿಚಾರ ಕೂಡ ಹೇಳ್ತಾಳೆ. ಇದನ್ನ ಕೇಳ್ತಾ ಇದ್ದಾಗೇನೆ ವೈಶಾಖ ಹಾರಿ ಬೀಳೋದಕ್ಕೆ ಶುರು ಮಾಡ್ತಾಳೆ. ನಮ್ಮ ಮನೆ ಹುಡುಗಿನ ಈಗಾಗಲೇ ಮದುವೆ ಆಗಿರುವ ಸೆಕೆಂಡ್ ಹ್ಯಾಂಡ್ ಹುಡುಗನಿಗೆ ಕೊಡೋದಾ, ಇದು ಸಾಧ್ಯನೇ ಇಲ್ಲ, ಈ ಮದುವೆ ಸಾಧ್ಯನೇ ಇಲ್ಲ ಅಂತ ಕೂಗಾಡ್ತಾಳೆ. ಆದರೆ ಮನೆಯವರು ಮಾತ್ರ ಚಾರುವಿನ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸ್ತಾರೆ. ನೀನು ಖಂಡಿತ ನಮ್ಮ ಮನೆಗೆ ಒಳ್ಳೆಯದನ್ನೇ ಮಾಡ್ತೀಯಾ, ನಿನ್ನ ನಿರ್ಧಾರದ ಮೇಲೆ ನಮಗೆಲ್ಲರಿಗೂ ಒಪ್ಪಿಗೆ ಇದೆ ಮಗಳೇ, ನೀನು ಮುಂದುವರಿಸು ಅಂತ ಹೇಳಿದಾಗ ಚಾರು ಶ್ರುತಿಯ ಮದುವೆಗೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾಳೆ. ಹಾಗೇನೆ ಶ್ರುತಿ ಮದುವೆ ಕೂಡ ಮನೆಯವರ ಸಮ್ಮುಖದಲ್ಲಿ ನಡೆದು ಹೋಗುತ್ತೆ. ಇನ್ನು ಶ್ರುತಿ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಸಂದರ್ಭದಲ್ಲಿ ಮನೆಯವರೆಲ್ಲ ಭಾವುಕರಾಗ್ತಾರೆ. ಎಲ್ಲರಿಗೂ ವಿದಾಯ ಹೇಳ್ತಾ ಚಾರು ಹತ್ರ ಬರೋ ಶ್ರುತಿ ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾಳೆ. ಇವತ್ತು ನನ್ನ ಜೀವನ ಒಂದು ಒಳ್ಳೆ ಥರದಲ್ಲಿ ಇದೆ ಅಂತ ಆದರೆ ಅದಕ್ಕೆ ಕಾರಣ ನೀವೇ ಅತ್ತಿಗೆ, ನಿಮ್ಮ ಈ ಋಣನ ನಾನು ಯಾವತ್ತಿಗೂ ಮರೆಯಲ್ಲ ಅಂತೆಲ್ಲ ಭಾವುಕವಾಗಿ ಮಾತಾಡೋದಕ್ಕೆ ಶುರು ಮಾಡಿದಾಗ ಚಾರು ಏಕತ್ತೆ, ಇದು ಸಂತೋಷದ ಸಮಯ, ಗಂಡನ ಮನೆಗೆ ಹೋಗುವಾಗ ಖುಷಿಯಾಗಿ ಹೋಗಬೇಕು, ಇದೆಲ್ಲ ಯಾವ ಮಾತು, ನಾನು ಏನೇ ಮಾಡಿದ್ದಿದ್ರು ಅದು ನನ್ನ ಮನೆಯವರ ಒಳ್ಳೆಯದಕ್ಕೇನೆ, ನೀನು ಅದು ಯಾವುದನ್ನು ತಲೆಗೆ ಹಾಕ್ಕೋಬೇಡ, ಇನ್ನು ಮುಂದೆ ಗಂಡನ ಜೊತೆ ಚೆನ್ನಾಗಿರು ಅಂತ ಹೇಳಿ ಹಾಸಿ ಅವಳನ್ನು ಕಳಿಸ್ಕೊಡ್ತಾಳೆ. ಇನ್ನು ರಾಮಾಚಾರಿಗೆ ಚಾರು ಮಾಡಿದ ಈ ಎಲ್ಲ ಕೆಲಸಗಳ ಮೇಲಿಂದ ಅವಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗಿರುತ್ತೆ. ಅದಕ್ಕೇನೆ ಅವಳ ಹತ್ರ ಬಂದು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ ರಾಮಾಚಾರಿ. ನೀವು ಅಷ್ಟು ದೊಡ್ಡ ಕೆಲಸನ ಕೂದಲೆಳೆಯಲ್ಲೇ ಮಾಡಿ ಮುಗಿಸಿದ್ದೀರಾ, ಮದುವೆ ಅನ್ನೋದು ಯಜ್ಞ ಇದ್ದ ಹಾಗೆ ನೀವು ಅದನ್ನು ಇಷ್ಟು ಸುಲಭವಾಗಿ ಮಾಡಿದ್ದೀರಲ್ಲ, ಅದಕ್ಕೆ ನಿಮ್ಮ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅಂತ ಚಾರು ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾಳೆ. ಚಾರು ಕೂಡ ರಾಮಾಚಾರಿಗೋಸ್ಕರ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಅವನಿಗೆ ಟಿಫಿನ್ ಬಾಕ್ಸಲ್ಲಿ ಒಂದು ಚೀಟಿಯನ್ನು ಕೂಡ ಇಟ್ಟು ಅವನನ್ನು ಆಫೀಸಿಗೆ ಕಳಿಸಿಕೊಡ್ತಾಳೆ. ಇನ್ನು ಆಫೀಸ್ಗೆ ಹೋಗಿ ಟಿಫಿನ್ ಬಾಕ್ಸ್ ತೆರೆಯೋ ರಾಮಾಚಾರಿಗೆ ಚಾರು ಬರೆದಿಟ್ಟ ಪತ್ರ ಸಿಗುತ್ತೆ. ಆದರೆ ಆ ಪತ್ರನ ಇದಕ್ಕಿಂತ ಮೊದಲೇ ಅವನ ಸ್ನೇಹಿತರು ಬದಲಾಯಿಸಿರ್ತಾರೆ. ಚಾರು ಬರೆದ ಪ್ರೀತಿಯ ಪತ್ರವನ್ನು ಅವಳು ಅವನ ಮನೆಯವ್ರ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ನೋ ಥರ ಬರೆದು ಪತ್ರವನ್ನು ಬದಲಾಯಿಸ್ತಾರೆ. ರಾಮಾಚಾರಿ, ನನಗೆ ನಿಮ್ಮ ಮನೆಯಲ್ಲಿ ಹೇಗಿ ಸಾಕಾಗೋಗಿದೆ, ನಮ್ಮ ಜೀವನನ ನಾವು ನೋಡ್ಕೋಬೇಕು, ದಯವಿಟ್ಟು ನನ್ನನ್ನು ನಿಮ್ಮ ಮನೆಯವರಿಂದ ದೂರ ಮಾಡಿ ಹೊರಗಡೆ ಕರ್ಕೊಂಡು ಹೋಗು ಅಂತೆಲ್ಲ ಬರೆದು ಇಟ್ಟಿರ್ತಾಳೆ ಚಾರು. ಇದನ್ನು ಓದಿದ ರಾಮಾಚಾರಿಗೆ ಬಹಳ ದೊಡ್ಡ ಆಘಾತನೇ ಆಗೋಗುತ್ತೆ. ನಮ್ಮ ಚಾರು ಮೇಡಮ್ ಈ ಥರ ಎಲ್ಲ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಮನಸ್ಸಲ್ಲಿ ಹೀಗೆಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನು ಅಳೋದಕ್ಕೆ ಶುರು ಮಾಡಿದಾಗ ಅದನ್ನು ನೋಡಿ ಪತ್ರ ಬದಲಾಯಿಸಿದ್ದ ಸ್ನೇಹಿತರು ಮತ್ತೆ ಅವನಿಗೆ, ಇದು ನಿನ್ನ ಹೆಂಡತಿ ಬರೆದಿರೋ ಪತ್ರ ಅಲ್ಲ ರಾಮಾಚಾರಿ,
ಇದನ್ನು ನಾವು ಬದಲಾಯಿಸಿದ್ದೀವಿ, ಕ್ಷಮಿಸ್ಬಿಡು ಅಂತ ಹೇಳಿ ಚಾರು ಬರೆದಿದ್ದ ಅಸಲಿ ಪತ್ರವನ್ನು ಅವನ ಕೈಗೆ ಇಡ್ತಾರೆ. ಚಾರು ಆಗ ಅದರಲ್ಲಿ ತನ್ನ ಪ್ರೀತಿಯನ್ನೆಲ್ಲ ಹೇಳ್ಕೊಂಡು ರಾಮಾಚಾರಿಗೆ ಪತ್ರ ಬರೆದಿರ್ತಾಳೆ. ತನ್ನ ಆಸೆಗಳನ್ನೆಲ್ಲ ಅದರಲ್ಲಿ ಹೇಳ್ಕೊಂಡಿರ್ತಾಳೆ. ನಮಗೆ ಒಂದು ಮಗು ಆಗಬೇಕು ಅನ್ನೋದನ್ನ ಕೂಡ ಅವಳು ಆ ಪತ್ರದ ಮೂಲಕ ಬರೆದಿರ್ತಾಳೆ. ಇದನ್ನು ಓದಿದ ರಾಮಾಚಾರಿಗೆ ಮೊದಲು ಆದ ದುಃಖ ಎಲ್ಲ ನೆನಪೋಗಿ ಸಂತೋಷ ಮನೆ ಮಾಡುತ್ತೆ. ಇನ್ನು ಕಿರಣ್ನ ಕಳಿಸಿ ಶ್ರುತಿ ಜೀವನ ಹಾಳು ಮಾಡೋದಕ್ಕೆ ಕಾರಣನೇ ವೈಶಾಖ ಅನ್ನೋದು ಪೊಲೀಸರಿಂದ ಚಾರುಗೆ ಗೊತ್ತಾಗಿರುತ್ತೆ. ರೂಮಿಗೆ ಬಂದು ವೈಶಾಖ ಮೇಲೆ ಚಾರು ಹಿಗ್ಗಾಮುಗ್ಗ ಕೈ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೀನೆಂಥ ಪಾಪಿ, ಮನೆಯವ್ರ ಜೀವನನೇ ಹಾಳು ಮಾಡಿದ್ಯಲ್ಲ, ಶ್ರುತಿ ಜೀವನನ ಹಾಳು ಮಾಡೋದಕ್ಕೆ ನಿಂಗೆ ಹೇಗಾದರೂ ಮನಸ್ಸು ಬಂತು, ಇನ್ನಾದರೂ ನೀನು ಎಚ್ಚೆತ್ಕೊಳ್ದೇ ಇದ್ರೆ ನಿನಗೆ ಇನ್ನೂ ಬೇರೆ ಸ್ಟೈಲಲ್ಲೇ ನಾನು ಬುದ್ಧಿ ಕಲಿಸ್ಬೇಕಾಗುತ್ತೆ ಅಂತ ಅವಳನ್ನು ಎಚ್ಚರಿಸಿ ಅವಳು ಹೋಗ್ತಾಳೆ. ಇದೇ ಸಿಟ್ಟಿಗೆ ವೈಶಾಖ ನಾನು ನಿನಗೆ ಒಂದು ಗತಿ ಕಾಣಿಸ್ಲೇಬೇಕು ಅಂತ ರುಕ್ಕು ಜೊತೆ ಮಾತಾಡಿಕೊಂಡು ಅವಳನ್ನು ಬಾವಿಗೆ ತಳ್ಳಬೇಕು ಅನ್ನೋ ಪ್ಲ್ಯಾನ್ ಕೂಡ ಮಾಡ್ತಾಳೆ. ರುಕ್ಕು ಕೂಡ ಅವಳಿಗೆ ಸಾಥ್ ಕೊಟ್ಟು ಮನೆಯಲ್ಲಿ ಯಾರೂ ಇಲ್ದಿರೋದನ್ನು ನೋಡಿ ದೊಡ್ಡದಾಗಿ ರೇಡಿಯೋದಲ್ಲಿ ಹಾಡು ಹಾಕು, ಅಷ್ಟೊತ್ತಿಗೆ ನಾನು ಅವಳನ್ನು ಓಡೋಗಿ ತಳ್ತೀನಿ ಅಂತ ವೈಶಾಖ ಹೇಳಿದ್ದ ಮಾತಿಗೆ ಮನೆಯವರು ಯಾರೂ ಇಲ್ದಿದ್ದನ್ನು ನೋಡಿಕೊಂಡು ಜೋರಾಗಿ ಟೇಪ್ ರೆಕಾರ್ಡರ್ ಆನ್ ಮಾಡ್ತಾಳೆ ರುಕ್ಕು. ಅದನ್ನು ಕೇಳ್ತಾ ಇದ್ದ ಹಾಗೇನೆ ಅಲ್ಲೇ ಹೊರಗಡೆ ಬಾವಿ ಹತ್ರ ಬಟ್ಟೆ ಒಣಸ್ತಾ ಇದ್ದು ಚಾರುನ ಜೋರಾಗಿ ತಳ್ಳೋದಕ್ಕೆ ಓಡಿ ಹೋಗ್ತಾಳೆ ವೈಶಾಖ. ಅದೇ ಸಮಯದಲ್ಲಿ ಚಾರು ಬಟ್ಟೆ ಒಣಸ್ತಾ ಇದ್ದ ಕೆಲಸವನ್ನ ಮುಗಿಸಿ ಹೊರಡೋದಕ್ಕೆ ತಯಾರಾದಾಗ ವೈಶಾಖ ಭಯ ತಪ್ಪಿ ಚಾರುನ ತಳ್ಳಬೇಕು ಅನ್ಕೊಂಡಿದ್ದ ಬಾವಿಯೊಳಗೆ ತಾನೇ ಬಿದ್ದು ಹೋಗ್ತಾಳೆ. ಆದ್ರೆ ಇದ್ಯಾವುದರ ಅರಿವು ಕೂಡ ಚಾರುಗೆ ಇಲ್ಲದೆ ಒಳಿಸಿ ಅವಳು ತನ್ನ ಪಾಡಿಗೆ ತಾನು ಮನೆಗೆ ಹೋಗ್ತಾಳೆ. ಕಾಪಾಡಿ ಕಾಪಾಡಿ ಅಂತ ವೈಶಾಖ ಈ ಕಡೆ ಕೂಗ್ಕೊಳ್ತಾ ಇದ್ರೆ ರುಕ್ಕು ವೈಶಾಖ ಅಕ್ಕ ಅನ್ಕೊಂಡಾಗೆ ಚಾರುನ ಬಾವಿಗೆ ತಳ್ಳಿದ್ದಾರೆ. ಮನೆಯಲ್ಲಿದ್ದ ಒಂದು ದೊಡ್ಡ ಪೀಡೆ ತೊಲಗ್ತು. ನಮ್ಮ ಅಪ್ಪ ಅಮ್ಮನ್ನ ಇದೇ ಥರ ನೀರಲ್ಲಿ ಮುಳುಗಿಸಿ ಸಾಯಿಸ್ತೆ ಅಲ್ವಾ ನೀನು, ಈಗ ನೀನು ಕೂಡ ನೀರಲ್ಲಿ ಮುಳುಗಿ ಸಾಯಿ. ಈ ದೃಶ್ಯನ ನಾನು ನೋಡಿ ಕಣ್ತುಂಬ್ಕೋಬೇಕು ಅಂತ ಅವಳು ಬಾವಿ ಹತ್ರ ಹೋಗ್ಬೇಕಾದ್ರೇನೆ ಎದುರಿಗೆ ಚಾರು ಆರಾಮಾಗಿ ನಡ್ಕೊಂಬರ್ತಾ ಇರ್ತಾಳೆ. ಇದನ್ನು ನೋಡಿದ ರುಕ್ಕುಗೂ ಕೂಡ ಶಾಕ್ ಆಗುತ್ತೆ. ಚಾರು ಇಲ್ಲಿ ಆರಾಮಾಗಿ ಬರ್ತಾ ಇದ್ದಾಳೆ, ಹಾಗಾದ್ರೆ ಬಾವಿಯಲ್ಲಿ ಕಾಪಾಡಿ ಅಂತ ಕೂಗ್ಕೊಳ್ತಾ ಇರೋದು ಯಾರು, ಅಕ್ಕನ ಅಂತ ಗಾಬರಿ ಪಟ್ಕೊಂಡು ಅವಳು ಬಾವಿ ಹತ್ರ ಹೋಗಿ ನೋಡಿದಾಗ ಬಾವಿಯಲ್ಲಿ ವೈಶಾಖ ಬಿದ್ದು ಕೂಗ್ಕೊಳ್ತಾ ಇರ್ತಾಳೆ. ಅಕ್ಕ ಅಕ್ಕ ಇದೇನಾಯ್ತಕ್ಕ ನಿಂಗೆ, ನೀನು ಹೇಗಕ್ಕ ಬಾವಿಯೊಳಗೆ ಬಿದ್ದೆ, ಚಾರುನ ತಳ್ಳೋದಕ್ಕೆ ಹೋಗಿ ನೀನೇ ಬಾವಿಯೊಳಗೆ ಬಿದ್ಯಾ ಅಂತ ರುಕ್ಕು ಕೇಳಿದಾಗ ಹೌದು ಕಣಿ ರುಕ್ಕು, ನನ್ನನ್ನು ಬೇಗ ಮೇಲೆತ್ತು ಅಂತ ವೈಶಾಖ ಹೇಳ್ಕೊಳ್ತಾಳೆ. ಆಗ ಅಲ್ಲೇ ಇದ್ದ ಹಗ್ಗನ ಬಾವಿಯೊಳಗೆ ಬಿಸಾಕಿ ವೈಶಾಖನ ಮೇಲೆಟ್ಕೋಬೇಕು ಅಂತ ರುಕ್ಕು ಅನ್ಕೊಳ್ತಾಳೆ. ಇನ್ನೇನು ಹಗ್ಗನ ಬಾವಿಯೊಳಗೆ ಎಸಿಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ವೈಶಾಖ ಹಿಂದೆ ಹೇಳಿದ್ದ ಮಾತುಗಳು ನೆನಪಾಗುತ್ತೆ. ಅಪ್ಪಿತಪ್ಪಿ ನಾನು ಏನಾದರೂ ಸಿಕ್ಕಿಬಿದ್ರೆ ನನ್ನ ಜೊತೆ ನೀನು ಕೂಡ ಶಾಮೀಲಾಗಿದ್ದೆ ಅಂತ ನಿನ್ನ ಹೆಸರನ್ನ ಮನೆಯವರೆಲ್ಲರಿದ್ರೂ ಕಿಟ್ಟಿ ಎದ್ರು ಕೂಡ ಹೇಳ್ಬಿಡ್ತೀನಿ ಅಂತ ಅವಳು ಹೇಳಿದ ಮಾತನ್ನ ರುಕ್ಕು ನೆನ್ಪು ಮಾಡ್ಕೊಳ್ತಾಳೆ. ಇವಳು ಬದುಕಿದ್ರೆ ಖಂಡಿತ ನನಗೆ ಅಪಾಯ ಅಂತ ಅನ್ಕೊಳ್ಳೋ ರುಕ್ಕು ಅಕ್ಕ ನೀನಿಲ್ಲೇ ಸಾಯಿ ಅಂತ ಹೇಳಿ ಹಗ್ಗನ ಅಲ್ಲೇ ಮೇಲೆ ಬಿಸಾಕಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೂ ವೈಶಾಖ ಕೂಗ್ಕೊಳ್ತಾ ಇರ್ತಾಳೆ. ಚಾರುಗೆ ಯಾರೋ ಕೂಗ್ಕೊಳ್ತಾ ಇರೋದು ಕೇಳಿ ಅವಳೇ ಹೋಗಿ ವೈಶಾಖನ ಬಾವಿಯಿಂದ ಮೇಲಕ್ಕೆ ಎತ್ತುತ್ತಾಳೆ. ಅವಳು ಸೀದಾ ಅವಳನ್ನ ಬಾವಿಯಿಂದ ಮೇಲಕ್ಕೆ ಎತ್ತದೆ, ನೀನು ಮಾಡಿರೋ ತಪ್ಪುಗಳಿಗೆಲ್ಲ ಮೋಕ್ಷ ಸಿಗಬೇಕು ಅಂದರೆ ನೀನು ಬಾವಿಯಲ್ಲಿ ಸರಿಯಾಗಿ ಮುಳುಗಿ ಮೇಲೆ ಬರಬೇಕು ಅಂತ 3-4 ಸರಿ ಅವಳನ್ನು ಬಾವಿಯಲ್ಲಿ ಮುಳುಗಿಸಿ ಅದಾದ ಮೇಲೆ ಅವಳನ್ನು ಮೇಲಕ್ಕೆ ಎತ್ತುತ್ತಾಳೆ. ತನಗೆ ಕೈ ಕೊಟ್ಟ ರುಕ್ಕುಗೆ ವೈಶಾಖ ದೊಣ್ಣೆಯಿಂದ ಸರಿಯಾಗೇನೆ ಕ್ಲಾಸ್ ತಗೊಳ್ತಾಳೆ. ಕ್ಷಮ್ಸಕ್ಕ, ಇನ್ನೊಂದ್ಸರಿ ಈ ಥರ ಮಾಡಲ್ಲ ಅಂತ ರುಕ್ಕು ಅಂದಾಗ ವೈಶಾಖ ಅವಳನ್ನು ಬಿಡ್ತಾಳೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಚಾರು ಮೇಲೆ ಕತ್ತಿ ಮಸಿಯೋ ಬುದ್ಧಿ ಮಾತ್ರ ವೈಶಾಖಗೆ ಕಮ್ಮಿ ಆಗಿರೋದಿಲ್ಲ. ಅವಳನ್ನು ಹೇಗಾದರೂ ಮಾಡಿ ನರಳಿಸ್ಲೇಬೇಕು ಅಂತ ಇಬ್ಬರು ಮತ್ತೆ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ರುಕ್ಕು ಚಾರುಗೆ ಏನೇ ಮಾಡಿದ್ರು ಅದಕ್ಕೆ ಪ್ರಯೋಜನ ಆಗಲ್ಲ, ಅವಳು ಯಾವಾಗ ನೋಡಿದ್ರು
ತುಂಬಾ ಎಚ್ಚರಿಕೆಯಿಂದ ಇರ್ತಾಳೆ. ನಾವೇನೇ ಪ್ಲ್ಯಾನ್ ಮಾಡಿದರೂ ಅದು ನಮಗೇನೆ ಉಲ್ಟಾ ಆಗ್ತಾ ಇರುತ್ತೆ. ಅವಳನ್ನು ನಾವು ನರಳಿಸ್ಬೇಕು ಅಂತ ಅಂದರೆ ಅವಳು ತುಂಬ ಪ್ರೀತಿಸೋ ಒಬ್ಬರಿಗೆ ನಾವು ತೊಂದರೆ ಮಾಡಬೇಕು, ಆಗ ಮಾತ್ರ ಅವಳು ನರಳ್ತಾಳೆ ಅಂದಾಗ ವೈಶಾಖ್ ಹಾಗೂ ಇದೇ ಐಡಿಯಾ ಸರಿ ಇದೆ. ಅವಳು ತುಂಬ ಪ್ರೀತಿ ಮಾಡೋರನ್ನ ನರಳೋ ಹಾಗೆ ನಾವು ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೊಳ್ತಾರೆ. ಇದಾದಮೇಲೆ ರಾಮಾಚಾರಿ ಚಾರು ಆಸೆಯನ್ನು ನೆರವೇರಿಸಬೇಕು ಅಂತ ಚಾರುನ ಕರ್ಕೊಂಡು ಸೈಕಲ್ ಮೇಲೆ ಸವಾರಿ ಹೋಗ್ತಾನೆ. ಆಗ ಅವಳಿಗೋಸ್ಕರ ಒಂದು ಗೆಜ್ಜೆಯನ್ನು ಕೂಡ ಅವನು ತಗೊಂಬರ್ತಾನೆ. ಚಾರು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ, ಮೇಡಮ್ ಇದು ಬರೀ ಗೆಜ್ಜೆ ಅಲ್ಲ, ನನ್ನ ಹೃದಯದ ಎದೆ ಬಡಿತ. ನೀವು ಪ್ರತಿ ಸರಿ ನಡೆಯುವಾಗಲೂ ಆ ಗೆಜ್ಜೆ ಜಲ್ ಜಲ್ ಅಂತ ಶಬ್ದ ಮಾಡಲ್ಲ, ಲಬ್ ಡಬ್ ಅಂತ ಶಬ್ದ ಮಾಡುತ್ತೆ. ಏಕೆಂದರೆ ಅದು ನನ್ನ ಹೃದಯದ ಬಡಿತ ಅಲ್ವಾ ಅಂತ ಹೇಳಿದಾಗ, ನಿನ್ನ ಹೃದಯದ ಬಡಿತ ನಿನ್ನ ಎದೆಯಲ್ಲೇ ಇರಲಿ, ನಾನು ನಿನ್ನ ಎದೆ ಮೇಲೆ ಮಲ್ಕೊಂಡಾಗೆಲ್ಲ ನನಗೆ ಚಾರು ಚಾರು ಅನ್ನೋ ಹೆಸರೇ ಕೇಳ್ತಾ ಇರುತ್ತೆ ಅಂತ ಹೇಳ್ತಾಳೆ. ಹಾಗೆ ಮೇಡಮ್, ನಿಮಗೆ ಅಂತಲೇ ಒಂದು ದೊಡ್ಡ ಆಸೆ ಇರುತ್ತಲ್ಲ, ಅದೇನು ಅಂತ ಹೇಳಿ ನಾನು ನೆರವೇರಿಸ್ತೀನಿ ಅಂದಾಗ, ನಾನು ಮುತ್ತೈದೆಯಾಗಿ ಸಾಯಬೇಕು ರಾಮಾಚಾರಿ ಅಂತ ಚಾರು ಹೇಳ್ತಾಳೆ. ಮೇಡಮ್, ಇಂಥ ಸಂತೋಷದ ಸಮಯದಲ್ಲಿ ಸಾಯೋ ಮಾತಲ್ಲ ಯಾಕೆ ಅಂತ ಹೇಳಿದಾಗ, ಇದೇ ನನ್ನ ಜೀವನದ ದೊಡ್ಡ ಆಸೆ ರಾಮಾಚಾರಿ. ನನಗೆ ಸಾವು ಅಂತ ಬಂದರೆ ನಾನು ಮುತ್ತೈದೆಯಾಗಿಯೇ ಸಾಯಬೇಕು. ಜೀವನ ಪೂರ್ತಿ ನಿನ್ನ ಜೊತೆ ಸಂತೋಷವಾಗಿ ಬದುಕಿ ಕೊನೆಗೆ ಸಾಯುವಾಗ ನಿನಗಿಂತ ಮುಂಚೆನೇ ನಾನು ಸಾಯಬೇಕು. ಮುತ್ತೈದೆ ಸಾವು ನಂದಾಗಬೇಕು ಅಂತ ರಾಮಾಚಾರಿ ಹತ್ರ ಹೇಳ್ಕೊಳ್ತಾಳೆ. ರಾಮಾಚಾರಿ ಚಾರುನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನು ಮನಸ್ಸಲ್ಲಿ ನಿರ್ಧಾರ ಮಾಡಿರ್ತಾನೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.